ಮತ್ತೆ ಅಂತ ಅಲ್ಲ, ಒಂಥರ ಚಿಕ್ಲಿ ಗುಡಿಸ್ದಂಗೆ ಆಗ್ತದೆ. ನೀ ಹೇಳ್ತೀಯ ಅಲ್ಲ ಪಾಪಕ್ಕ, ಮತ್ತೊಂದು ಕೆಲಸ ಎಂಥರ ನಿದ್ರೆಗಿದ್ರೆ ಮಾಡಿ ಆಚೆಗೆ ಈಚೆಗೆ ಮೊಗ್ಲು ಹೊಡ್ಸೋಷ್ಟೊತ್ತಿಗೆ ಕಿವಿ ಒಳಗೆ ಹೋದ್ರೆ ಏನು ಗತಿ ಸಾಗಿದೆ. ಗೊಬ್ಬರಕ್ಕೆ ತೆಗಿಬೇಕೆ ಏನೋ ಕೇಳ್ತದೆ. ಕಿವಿ ಕಾನಕ್ಕಿಂತ ಅಲ್ಲೇ ಇದಕ್ಕೂ ಮುಂಚೆನೂ ಕೇಳ್ತಿತ್ತು. ಎಲ್ಲ ಒಂದೊಂದು ಸತಿ ಹಂಗಾಗೋದು ಬಿಟ್ಟರೆ ನಾನು ಕೇಳ್ತಿತ್ತು. ಭಾರತಿ ಯಾಂತ ಮಾಡೋದೇನು, ನನಗೆ ಆಚೆ ಈಚೆ ಕಿವಿಗೆ ಅಂತದ ದಬಾಕೆರೆ ಅಂತ ಕಾಣ್ತದೆ. ಹೇಳ್ದೆ ಬೇಡ ಅಂತ ಹೇಳ್ದಾರೆ ಮಾತು ಕೇಳ್ತೀರ ನೀವು? ಇಲ್ಲಪ್ಪ, ಒಂದೆರಡು ದಿನ ಹಂಗೆ ಆಗ್ತದೆ ಅಷ್ಟೇ, ಆಮೇಲೆ ಸರಿ ಆಗ್ತದೆ ನೋಡಿ. ನೀವು ಈಗ ಮಿಷನ್ ಹಾಕಿದ್ಮೇಲೆ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡ್ತೀರಿ ನೋಡಿದ್ರೆ ಇಲ್ಲಿ ಬಂದು ಕೂತ್ರಿ. ನಾನು ನೋಡಿ ಅದಕ್ಕೆ ಎದ್ದು ಇಲ್ಲಿಗೆ ಬಂದೆ. ಅದನ್ನು ತಲೆ ಒಳಗಿಂದ ತೆಗ್ದೇ ಹಾಕಿ ನೀವು ಹೇಳ್ತೀನಿ ಮಾಮೂಲಾಗಿ ಇದ್ದೀನಿ ಅಂತ ಅಷ್ಟೇ ಅಂದ್ಕಡೆ. ಕಿವಿ ಒಳಗೆ ಏನೋ ಅದೇ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಏನು ಅನ್ಸಲ್ಲ. ಒಂದೆರಡು ಮೂರು ದಿನ ಆಮೇಲೆ ತನ್ನಿಂದ ತಾನೇ ಸರಿ ಆಗ್ತದೆ ನೋಡಿ. ನೀವು ಕೈ ತೆಗೀರಿ ಹೇಳ್ತೀರಿ, ಕಿವಿಯಿಂದ ಕೈ ತೆಗೀರಿ, ಅದೇನು ಬಿದ್ದು ಹೋಗಲ್ಲಪ್ಪ. ಕಿವಿಯಿಂದ ಕೈ ತೆಗೀರಿ, ಮಾಮೂಲಾಗಿರಿ ನೀವು ಹೇಳ್ತೇನೆ. ಹೂನೆ ತೆಗಿತೀನಿ. ನೀನು ಕೂಗಕ್ಕೆ ಅಂತಾಗಿದೆ ಹೇಳ, ಒಟ್ಗಟ್ಟಿ ಅಂತಕ್ಕೆ ಮಾತಾಡ್ತಿದ್ದೀಯೇ, ಕಿವಿ ಹುಟ್ಟೋದಂಗೆ ಆತ ಅದೇ. ಅದು ಹಂಗೆ ಅನ್ನಿಸ್ತದಪ್ಪ, ನಾನು ನಿಧಾನನೇ ಮಾತಾಡ್ತಿದ್ದೀನಿ, ನಿಮ್ಗೆ ಒಂದೊಂದು ಸ್ವಲ್ಪ ಜಾಸ್ತಿ ಸೌಂಡ್ ತಗೊಂತದಲ್ಲ, ಅದಕ್ಕೆ ಹಂಗೆ ಅನ್ನಿಸ್ತದೆ. ಅಲ್ಲ ಪಾಪಕ್ಕ, ಇದು ದುಡ್ಡೆಷ್ಟ? ದುಡ್ಡೆಷ್ಟು ನೋಡಿ ನೀ ತಗೊಬಿಡ್ಬೇಕು. ಏನು 12,000 ರೂಪಾಯಿ ಇಲ್ಲನೇ, ಕಿವಿನೇ ಬೇರೆ ತಂದಿಡೋದು ಅಂದರೆ ಅಷ್ಟು ದುಡ್ಡು ಇಸ್ಕೊಬಿಡು. ಸುಮ್ಮನಿರು. ನಾ ಎಂತ ನಿಂಗೆ ಕೊಡಲ್ಲ ಮಾಡಲ್ಲ, ಪೂರ್ತಿ ನೀ ಎಲ್ಲಿಂದ ತಂದು ಇದು ಮಾಡ್ತಿದ್ದೀನಿ. ನಿನ್ನ ಗಣ್ಣಾರು ಎಂತ ಹೇಳೇನ? ಬೇಡ, ನಾ ಪಾಪಣ್ಣನ ಹತ್ರ ಹೇಳ್ತೀನಿ, ಇಲ್ಲದೆ ಭಾರತಿ ಹತ್ರನೇ ಹೇಳ್ತೀನಿ. ನಂದು ತಿಂಗಳ ಬರೋ ದುಡ್ಡು ಅದ್ರ ಕೈಲೇ ಅದೆಯಪ್ಪ, ಅದ್ರ ಹತ್ರನೇ ಕೊಡಕ್ಕೆ ಹೇಳ್ತೀನಿ. ಸುಮ್ಮನಿರು. ಅಪ್ಪ, ನೀವು ಹಾಗೆಲ್ಲ ಮಾಡೋದಾದ್ರೆ ನಾನು ಅದನ್ನು ವಾಪಸ್ ತಗೊಂಡೋಗ್ತೀನಿ, ಮತ್ತೆ ಇಲ್ಲಿಗೆ ಬರೋಕ್ಕೆ ಹೋಗಲ್ಲ ನಾನು ಹೇಳಿನಿ. ಏನು ಅಷ್ಟು ಲೆಕ್ಕಾಚಾರ ಹಾಕ್ತಿರಲ್ಲ? 12,000 ರೂಪಾಯಿ ಎಲ್ಲ ಎಂತಕ್ಕೆ ಇರ್ತದದ? ಅದೇನು ಬಂಗಾರದ್ದ? ಸುಮ್ಮನಿರಿ, ಅದು ಕಡಿಮೆ ದುಡ್ಡಿಂದದ. ಅದಾಗ್ಲೂ ಬಾಜಿ, ನೀ ಅವನ್ನೆಲ್ಲ ಹೇಳಬೇಡ. ನೀ ಸುಳ್ಳು ಹೇಳಿದ್ರೆ ನಂಗೇನು ಗೊತ್ತಾಗಲ್ಲ ಅಂತ ಮಾಡಿಯಾ? ಇಂತಿಷ್ಟು ಅಂತ ಹೇಳಿದ್ರೆ ಕೊಡ್ಸ್ತಾನೆ ಅಪ್ಪ ಅಂತಾನೆ ಬೇಡ ಅಂತಿದ್ದೀಯ. ಸುಮ್ಮನಿರೋ. ಬೇರೆ ಎಂತದಾರ ಅಂದ್ರೆ 5 ಗೋಳಾಟ ತಂದಿದ್ದಲ್ಲಿಂದ. ಅಪ್ಪ, ನಿಮ್ಗೊಂದು ಮಾತು ಹೇಳ, ಅದಕ್ಕಷ್ಟೆಲ್ಲ ದುಡ್ಡಿಲ್ಲ, ಅದ್ರ ಕಾಲು ಭಾಗನೂ ದುಡ್ಡು ಆಗಲ್ಲ ಇದಕ್ಕೇನ. ನೀನು ಹಿಂಗೆ ಶಾರದನ ಎದುರ ಎಲ್ಲ ಹೇಳ್ತಾ ಕುತ್ಕೊಂಬೇಡ ಆತಾ. ನನ್ನ ಮಗಳು ತಂದು ಕೊಟ್ಟು ಹೋಯ್ತು, ಹಂಗೆ ಮಾಡ್ತು ಹಿಂಗೆ ಮಾಡ್ತು, ಏನು ಸರ್ಕಾರ ಶಬ್ದ ಮಾತಾಡಂಗಿಲ್ಲ ಅಪ್ಪ ಹೇಳಿನೇ. ಇಲ್ಲೇ ಪಾಪಕ್ಕ, ನೀ ತಿಳ್ಕೊಂಡಿದ್ದು ನಾ ಎಂತ ಹೇಳಕ್ಕೆ ಹೋಗೋದು ಇಲ್ಲಪ್ಪ. ನಾನಾತು ನನ್ನ ಕೆಲಸ ಆಯ್ತು, ಊಟ ತಿಂಡಿ ಕೊಡ್ತಾರೆ, ತಿನ್ಕೋತೀನಿ, ಸ್ವಲ್ಪ ಹೊತ್ತು ಎಲ್ಲಾರೊಂದು ಮಗ್ಲೂರ್ದಂಗೆ ಮಾಡಿ ಮತ್ತೆ ಹೋಗ್ತೀನಿ. ಇನ್ನೆಂತ ಇದು ಮಾಡ್ಬೇಕು ನೋಡೋಣ ಹೇಳ? ಏನು ಪಾಪಣ್ಣನ ಹಿಟ್ಟೇ ಹೇಳಿದ್ದ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ? ಹೇಳಬೇಕು ಅಂದ್ರೆ ಅತ್ಲಾಗೆ ನೀನು ಅವಾಗಾರ ಬರೋಕ್ಕಿರ್ಲಿಲ್ಲ, ಅದೇ ಸಮ. ಇಲ್ಲಿ ಬಂದು ಅಂತಕ್ಕೆ ಈ ಸರ್ಸಂಕ್ಲಿಗ ಬಂದು ನೆಟ್ಟಿಗೆ ಒಂದಿನ ಒಂದು ರಾತ್ರಿ ಮಲಗ್ಲ, ಅಷ್ಟೊತ್ತಿಗಾಗಲೇ ಇಷ್ಟು ನಿನ್ನ ಕಿವಿ ತುಂಬ ಆಗಿದೆ. ಇನ್ನು ಏನು ಹೇಳ್ತದ ಏನು ಬಿಡ್ತದ? ಅಪ್ಪ, ಇದೇ ಬುದ್ಧಿ ಅಲ್ಲ ಅನ್ನೋದು ನಾನು. ಶಾರದನ ಹತ್ರ ಏನು ಹೇಳ, ನಾನು ಎಂತಕ್ಕಂತ ಹೇಳಿದ್ ಗೊತ್ತಾ? ಒಂಥರ ಯಾರ ಮುಂದೆ ಆಗಲಿ, ಈಗ ಸೊಸೆ ಎದುರಿಗೆ ಮಗಳನ್ನ ಭಾಳ ಹೊಗಳ್ತಾ ಇದ್ರೆ ನಿಮಗೇನಾಗಲ್ಲ, ನಿಮ್ಮ ತೃಪ್ತಿಗೆ ನೀವು ಹೇಳ್ಕಿತೀರಿ. ಅವಳ ಮನಸ್ಸಲ್ಲ ಒಂಥರ ನನ್ನ ಬಗ್ಗೆ ಸಿಟ್ಟು ಬರ್ಬೋದೇನೋ ಅಂತ ಯೋಚನೆ ಮಾಡಿದ್ದು ನಾನಷ್ಟೇ. ಮತ್ತು ಅವಳು ಏನು ಹೇಳಲೂ ಇಲ್ಲ. ಇದನ್ನೇ ಇನ್ನೊಂದು ದಿವಸ ಎಲ್ಲರೂ ಹಿಂಗೆ ಮಾತಾಡ್ಕಿತ ಹೇಳ್ಬೇಡಿಯಪ್ಪ ಪ್ಲೀಸ್. ಎಲ್ಲೇ ಅಂತ ಕೇಳಕ್ಕೆ ಹೋಗ್ತೀನಿ. ಇನ್ನಿದ್ರೆ ಆಗಿದ್ದು ಕೇಳಿದ್ದು ಒಂದು ಕೆಲಸ ಪಾಪಕ್ಕ, ನಾ ಹೇಳಬಾರ್ದು ಅಂತ ಕಂಡ್ರೆ ಇದ್ರ ದುಡ್ಡು ಎಷ್ಟು ನೀ ತಗೊಬಿಡ್ಬೇಕು ಹೇಳಿನಿ. ಅಪ್ಪ, ಅದು ಯಾಕೆ ಹಂಗೆ ಮಾಡ್ತೀರಿ? ಒಂದು 2-2.5 ರೂಪಾಯಿ ನಿಮ್ಗೊಂದು ವಸ್ತು ತಂದು ಕೊಡೋಕೆ ಹಂಗಾರೆ ನಂಗೆ ಯೋಗ್ಯತೆ ಇಲ್ಲ ಅಂದ್ಕೊಳದ ನೀವು? ಬೈತದೆ ಅಂತ ನಾನು ಕೊಡೋದು ಬೇಡ ಅಂತಿದ್ದೀರಾ? ಎಂತಕ್ಕೆ ಹೇಳಿ? ಇಲ್ಲಪ್ಪ, ಇಲ್ಲ ಇಲ್ಲ,
ನೀ ಹಂಗೊಂದು ಆಪದನೆ ಹೊರಿಸ್ಬೇಡ. ಪಾರ್ವತಿ ಮಟ್ಟಿಗೆ ಎಂಥದ್ನೂ ಹೇಳಲ್ಲ, ನಾನೇ ಹೇಳಿದ್ದು. ಇದು ಅಯ್ಯೋ ನೀ ಮೊದಲೇ ಮಾತಾಡ್ತಿದ್ರೆ ನಾ ಹೇಳ್ಬೇಕಾಗಿದ್ನು ಹೇಳಲೆ. ಎಂಥೋ ಕ್ಯಾನ್ ಮರ್ತೋತು ಮಾರತಿ. ಹಾಂ, ಇದಕ್ಕೆ 2,500 ಅಂತೇಳೆಲ್ಲ ಸುಳ್ಳು ಹೇಳಬೇಡ. ನಾನು ಹಾಕಿಂಡವ್ರನ್ನ ಹಿಂಗಿದ್ದವನೇ ಹಾಕಿಂಡ ಸುಮ್ಮನೆ ನೆಟ್ಟು ಹೋಗ್ತಿರ್ತಾರೆ, ಬಾಯಲ್ಲಿ ಮಾತಾಡ್ತಿರ್ತಾರೆ. ಕಡಿಕೊಂದು ದಿವಸ ಅನಿಲ್ ಹುಡುಗ ಹೇಳಿದ್ದು, ಫೋನಿಗೆ ಅದನ್ನು ಹಂಗೆ ಸಿಗಿಸ್ಕೊಂಡ್ರೆ ಮಾತಾಡ್ಬೋದು, ಸುಮಾರು ದೂರದಲ್ಲಿ ಇದ್ದಿದ್ದೆಲ್ಲ ಕೇಳ್ತದೆ ಅಂತ ಹೇಳ್ದೆ. ಆಮೇಲೆ ಗೊತ್ತು ನನಗೆ. ಹ್ಞೂ, ಆಗಲಿ ಅದ್ರಲ್ಲಿ ರೇಟ್ ಅಷ್ಟಲ್ಲ ಅನ್ನೋದು ಎಲ್ಲದೆ. ಸುಮ್ಮನೆ ಇರಿಯಪ್ಪ, ನೀವು ಹೇಳಿದಷ್ಟೆಲ್ಲ ರೇಟ್ ಇಲ್ಲ ಅದಕ್ಕೆ. ಅಲ್ಲ ನೀ ಹೇಳ್ತೀಯಲ್ಲ ಪಾಪಕ್ಕ, ನಂಗೆ ಅಷ್ಟು ಗೊತ್ತಾಗಲ್ಲನೇ. ನಾಯಿನ ಅಂಗಡಿಗೆ ಹೋಗಿ ಕೇಳಿದ್ದಲ್ಲ, ಅಚಿಚೆ ಮನೆಯವರಲ್ಲೇ ಹೇಳದ್ನೇ ಅಲ್ಲೇ ಸಿದ್ದು ನಾನು. ಒಂದೇ ನೀ ಅಂತ ಆಗಿತ್ತು ಗೊತ್ತಾನ. ಅವನ ಅರಮನೆಯವನೇ ಅದನ್ನಲ್ಲೇ ಹಿಂಗೆ ಕಿವಿಗೆ ಹಾಕ್ಕೊಂಡು ದೊಡ್ಡಲ್ಲಿ ಕೂತಿದ್ನಂತೆ. ಕಪ್ಪಿನ ಅಂತ ಬಹುಶಃ ಔಷಧಿ ಹೊಡಿಯಾಗಲೇ ಏನೋ ಹಿಂಗೆ ಮಾತಾಡ್ತಾ ಕಿವಿ ತುರ್ಕಿ ಆದಂಗೆ ಆತಂತೆ. ತೊಗ್ದು ಹಿಂಗೆ ಅಂತ ಕಿವಿಲಿ ತೊಗ್ದು ಹೊಡಿತಾರೆ. ನೋಡಿದ್ರೆ ಕಿವಿಗೆ ಹಾಕ್ಕೊಂಡಿದ್ದಿದೆಯ್ಯ. ಅವನಿಗೆ ರಚಾರ ಕೇಳಕ್ಕೆ ಹಂಗಾರೆ ಅದು ಹೋಗಿ ಮುಂಡಡಿ ಕುಣಿಮಾಳಿಗೆ ಬೀಳ್ಬೇಕನ್ನ ಭಾಳ ಇದು ಮಾಡೋದಂತೆ. ಆಗಲೇ ಇಲ್ಲಂತೆ, ಸಿಕ್ಕಲೇ ಇಲ್ಲ, ಹೋಗೇ ಬಿಡ್ತಂತೆ, ಗಂಟೆ ಹೋಗೇ ಬಿಡ್ತಂತೆ. ಆವಾಗ ಹಿಂಗೆ ಅವ ಹೇಳ್ತಾ ಇದ್ನ, ಎಷ್ಟು ದುಡ್ಡಕ್ಕೆ ಅಂದರೆ ಹೇಳಿದ್ದ 10-15 ರೂಪಾಯಿ, ಅದು 1-2 ಮಾಲೇನಲ್ಲ, ದಂಡ ಆತ ಅಂತ ಭಾಳ ಬೇಜಾರು ಮಾಡ್ಕೊಂಡಿದ್ದ. ಹಾಗೆ ಅದೇ ಇದುವ ನೀನು ನೋಡಿದ್ರೆ 2,500 ಅಂತೀಯ, ಸುಮ್ಮನಿದ್ದು ಬಿಡು. ಅಯ್ಯೋ ಅಪ್ಪ, ನಿಮಗೆ ಯಾವ ಸತ್ಯ ಯಾವ ಸುಳ್ಳು ಗೊತ್ತಾಗಲ್ಲ ಅಷ್ಟೇಯ. ಅದಕ್ಕೂ ಅಷ್ಟೇ ರೇಟ್ ಇರ್ತದೆ. ಅವ್ರು ಹೇಳೋದು ನಿಮ್ಮ ಹತ್ರ ಸುಳ್ಳು, ಸ್ವಲ್ಪ ಕೊಚ್ಚಿಡೋಣ ಅಂತ, ನೀವು ಅದನ್ನು ನಂಬಿರಿ. ಆ ಸುಳ್ಳನ್ನು ನಾನಿಲ್ಲಿ ಸತ್ಯ ಹೇಳ್ತಿದ್ದೀನಿ, ಇದನ್ನು ನಂಬಲ್ಲ ಅಂತೇಳಿ. ಈಗ ಇದು ಮಾಡಿ ಹೇಳಿ, ಒಳ್ಳೆ ರೀತಿಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ, ನೋಡೋಣ ಯಾರ್ಯಾರ ಮಾತು ನಿಮ್ಗೆ ಎಷ್ಟೆಷ್ಟು ಕೇಳಿಸ್ತದೆ ಅಂತ. ಉಣ್ಣನ ಊಟಕ್ಕೆಲ್ಲ ತಯಾರಾತಂತ. ಏನು ಮಾಡೋಕ್ಕೆ ಅಂತಕ್ಕೂ ಇನ್ನು ಶನಿವಾರ ನೀ ಅಂಥದ್ದು ಮುಟ್ಟಲ್ಲ, ನಾ ಯಾರೂ ಇದು ಮಾಡಲ್ಲ. ಅಲ್ಲಿ ಪಾಪಕ್ಕೆ ಅದು ಏನು ಬೇಕಾರಾಗಲಿ, ನಾಳೆ ಮಾತ್ರ ಕತ್ಲೆ ತನಕ ಇರಲೇಬೇಕು, ಈಗಲೇ ಹೇಳೀನಿ. ಇಲ್ಲ ಅಪ್ಪ, ಹಂಗಾಗಲ್ಲ. 2 ರಾತ್ರಿ ಮನೆ ಬಿಟ್ಟು ಇದ್ದೆ ಅಂದ್ರೆ ಹಾಗೆ ಹೋಗಿತ್ತು ಕಡೆಗೆ. ಆದರೂ ಅವ್ರು ಇದು ನಂಗೆ ವಿಚಿತ್ರ ಅನ್ನಿಸ್ತದಪ್ಪ. ಅವರೇ ಹಾಕ್ಕೊಂಡಿರೋ ಕಿವಿಲದ ಅದೇ ಅಂತ ನೆನಪಿರಲ್ಲ. ಏನಪ್ಪ ಇಲ್ಲೇ ಪಾಪಕ್ಕ, ನನಗೂ ಅದೇ ತಲೆಬಿಸಿ ಆಗಿದೆ. ತೋಟಕ್ಕೆ ಹೋಗೋಷ್ಟೊತ್ತಿಗೆಲ್ಲ ಹಾಕೊಂಡು ಹೋಗಲ್ಲ ನಾನು. ಎಲ್ಲಿರಿ ಎಲ್ಲಿ ಗೆದ್ದೆ ಹಂಚಲ್ಲ, ಇಲ್ಲ ತೋಟದ ಕಪ್ಪಲ್ಲ ಹೋತದ್ಲಿ. ಇದು ಅದನ್ನು ಹಾಕೋಕ್ಕೆ ಪಟ್ನ ಇದೆಯಲ್ಲ, ಅದು ನಿನ್ನ ತಾಯಿ ಕೈಲೇ ಕೊಡು. ರಾತ್ರಿ ಮುಲ್ಗೋಷ್ಟೊತ್ತಿಗೆ ನಾನು ತೆಗೆದಿಟ್ಕೊಂಡೆ ಮುಲ್ಕಿತೀನಿ. ಕತ್ಲಿಗೆ ಮುಲ್ಕಿಂಡಾಗ ಯಾರು ಮಾತಾಡೋಕ್ಕದಾರೆ, ಅದನ್ನು ಈಗ ಹೆಗ್ಗಿಡ್ತಾರ ಕೈಲೇ ಕೊಡ್ಬೇಕು. ಅದೇ ಒಂಚೂರು ಸಮ್ ಮಾಡಿ ಕೊಡು ಅಂತ ಹೇಳ್ಬೇಕು. ನೀನೇ ಹೇಳೋದು, ನಾ ಹೇಳಿದ್ರು ನನ್ನಷ್ಟೊದಕ್ಕೂ ವಾದ ಮಾಡ್ತದೆ. ಇಲ್ಲ ಅಪ್ಪ, ನೀವು ಸುಮ್ಮನೆ ಅಮ್ಮನ ಮೇಲೊಂದು ಕಂಪ್ಲೇಂಟ್ ಮಾಡೋದು. ನೀವು ಹೇಳದೇ ಇದ್ದರೂ ಅಮ್ಮ ಅದನ್ನು ಎತ್ತಿಟ್ಟು ಕೊಡ್ತದೆ ನಿಮಗೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಿ? ಮಲಗುವಾಗ ತೆಗೆದಿಟ್ಕೊಂಡೇ ಮಲ್ಕೇಳಿ, ಅದ್ರ ಹೊರಗಡೆ ಎಲ್ಲ ಹೋಗೋವಾಗ ಮಾತ್ರ ಹಾಕಿಂಡೇ ಹೋಗಿ ಅಪ್ಪ ಆತ. ಅವ್ರೊಂದು ಹೇಳೋದು, ನೀವೊಂದು ಹೇಳೋದು, ಇನ್ನು ಮೇಲೆ ಆ ಥರದ್ದು ಏನು ರಿಸ್ಕ್ ಬರಬಾರ್ದು ನೋಡಿ, ಹೇಳಿನಿ. ಇಲ್ಲೇ ಎಲ್ಲಿ ಯಾರಿಗೆ ಅಂತ ಹೇಳಿನ ಪಾಪಕ್ಕ. ಒಂದಿನ ಪಾಪಣ್ಣನ ಹೆಂಡತಿ ಅಂತದ ಹೇಳ್ತಾ ಅಂತ ಹಿಂಗೆ ಇದು ಮಾಡಿದೆ, ಕಡಿಕೆ ಪಾರ್ವತಿ ಹಂಗಲ್ಲ ಹಿಂಗೆ ಅಂದಕ್ಕೂ ಸುಮ್ಮನೆ ಹಾಕಿಂಡಿನಿ. ಮೊನ್ನೆ ಏನೋ ಒಂದಿನ ಪಾಪಣ್ಣಗೆ ಹಿಂಗೆ ಹೇಳಿದೆ. ತಾಯಿಗೆ ಎಲ್ಲರೂ ಒಂದೊಂದಿನ ಏನಾದ್ರು ಹಿಂಗೆ ಹೇಳ್ತಿರ್ತೀನಿ ಬಿಟ್ರೆ ಮತ್ತೆ ಯಾರಿಗೆ ಅಂತ ಹೇಳ್ತೀನಿ. ನೋಡು, ಒಂದಿನ ಹೋಟ್ಲೆಲ್ಲ ನಿಂಗಣ್ಣ ಎಂಥದ್ದು ಹಿಂಗೆ ತಪ್ಪ ಮಾತಾಡ್ತಿದ್ದೆ. 4 ಸಮ ಹೇರ್ಬೇಕಂತಾನೆ ಮಾಡಿದ್ದೆ, ಸಂಜೀವ್ ಬಂದು ಹಿಡ್ಕೊಂಡ. ಹಾಗೆ ಮತ್ತೆ ನೀ ಎಲ್ಲರಿಗೂ ಯಾರಿಗೆ ಏನು ಹೇಳಕ್ಕೆ ಹೋಗಲ್ಲ ನಾನು. ಅವರೆಲ್ಲ ಹೇಳ್ತಾರಂತ ನೀ ನಂಬಿಕೆ ಬೇಡ. ಅಲ್ಲಪ್ಪ, ಒಂದೊಂದೇ ಅಂತ ಎಷ್ಟಾಯ್ತು ಹೇಳಿ? ಅಲ್ಲಿಗೆ ದಿನಾನು ನೀವು ಒಬ್ರಲ್ಲ ಒಬ್ರ ಹತ್ರ ಹಿಂಗೆ ಮಾಡ್ತಾನೆ ಇರ್ತೀರಿ ಅಂತ ಲೆಕ್ಕ. ಇನ್ನು ಆ ಥರ ಮಾಡಬೇಡಿ ಆತ. ಈಗ ಹೇಳಿ ಊಟ ಮಾಡೋಣ ಹೇಳಿ.